ತುಂಬಾ ದಿನದಿಂದ ತಗೊಬೇಕು ಅಂತ ಇಷ್ಟ ಆಯ್ತು. ಫೈನಲಿ ಕೈಯಲ್ಲಿದೆ ಐಫೋನ್ 15 Pro Max 512GB. ತುಂಬಾ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೆ ಫೋನ್ಗೋಸ್ಕರ. ದುಬೈಯಿಂದ ತರಿಸಿರೋದು, ತುಂಬಾ ಸ್ಪೆಷಲ್. ತಗೊಳ್ಳೋಣ, ಚೆನ್ನಾಗಿರೋದು ತಗೊಳ್ಳೋಣ ಅನ್ಬಿಟ್ಟು ಇದಕ್ಕೆ ಹೋಗಿದ್ವಿ. ಸೊ ಅನ್ಬಾಕ್ಸ್ ಮಾಡೋಣ. ವೈಟ್ ಟೈಟಾನಿಯಂ ಅಂತ, ನನಗೆ ವೈಟ್ ತುಂಬಾ ಇಷ್ಟ. ಫಿನಿಶಿಂಗ್ ಏನ್ ಸಕ್ಕತ್ತಾಗಿ ಕೊಟ್ಟಿದ್ದಾನೆ ಗೊತ್ತಾ. ವೈಟ್ ಸ್ವಲ್ಪ ಕಡಿಮೆ ಇದೆ, ವ್ಲಾಗ್ ಮಾಡೋದಕ್ಕೆ ಸ್ವಲ್ಪ ಹ್ಯಾಂಡಿ ಆಗಿದೆ. ಕೇಬಲ್ ಕೊಟ್ಟಿದ್ದಾನೆ ಫೋನ್ ಅಲ್ಲಿ ಆಸ್ ಯೂಶುವಲ್. ಸೊ ಇದು ಸಿಮ್ ಎಜೆಕ್ಟರ್ ಒಂದು, ಅದಾದ್ಮೇಲೆ ಒಂದು ಸ್ಟಿಕ್ಕರ್ ಇದೆ. ಇದಂತೂ ಫ್ರೇಮ್ ಅಂತೂ ಸಖತ್ ಫಿನಿಶಿಂಗ್ ಇದೆ. 9 ಇಂಚಸ್ ಸೂಪರ್ ರೆಟಿನಾ XDR OLED ಡಿಸ್ಪ್ಲೇ. ಇದು ಒನ್ ಆಫ್ ದಿ ಬೆಸ್ಟ್ ಡಿಸ್ಪ್ಲೇ ಅಂತಾನೆ ಹೇಳ್ಬೋದು. 48 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮ್ರಾ. A17 Pro ಚಿಪ್ ಗುರು. ಗೇಮ್ ಆಡೋದಕ್ಕಂತೂ ಅಲ್ಟಿಮೇಟ್ ಆಗಿರುತ್ತೆ. ಫೀಟ್ ತನಕ ಆರಾಮಾಗಿ ನೀರೊಳಗಡೆ ವಿಡಿಯೋಸ್ ಫೋಟೋಸ್ ತೆಗಿಬಹುದು. ಎಲ್ಲ ಹೇಳ್ತಾರೆ ತುಂಬಾ ಹೀಟ್ ಇಶ್ಯೂ ಬರ್ತಾ ಇದೆ ಅಂತ. ಯಾವ ಹೀಟ್ ಇಶ್ಯೂ ಇಲ್ಲ, ಏನಿಲ್ಲ. ಬೆಂಕಿ ತರ ಇದೆ ಗುರು ಫೋನು. ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ದಿಲಿಗೌಡ ಮಾತಾಡ್ತಾ ಇದ್ದೀನಿ. ಸೊ ಏನಪ್ಪಾ ವಿಷಯ ಅಂತ ಹೇಳಿದ್ರೆ, ತುಂಬಾ ದಿನದಿಂದ ತಗೊಬೇಕು ಅಂತ ಇಷ್ಟ ಆಯ್ತು. ಸೊ ಅದು ಏನಂತಂದ್ರೆ, ನೀವು ಆಲ್ರೆಡಿ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಏನು ಅಂತ. ಫೈನಲಿ ಕೈಯಲ್ಲಿದೆ ಐಫೋನ್ 15 Pro Max. ಸೊ ಇದು ಬಂದು 512GB. ಸೊ ತುಂಬಾ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೆ ಫೋನ್ಗೋಸ್ಕರ. ಮೊಬೈಲ್ ಪ್ಲಾನೆಟ್ ಅಲ್ಲೆಲ್ಲ ಕೇಳಿದ್ದೆ. ಸೊ ಇದು ಬಂದು ದುಬೈಯಿಂದ ತರಿಸಿರೋದು. ಸೊ ತುಂಬಾ ಸ್ಪೆಷಲ್ಲು. ಇನ್ನೊಂದೇನೆಂದರೆ, ನಾನು 8+ ಯೂಸ್ ಮಾಡ್ತಾ ಇದ್ದೆ. ಸೊ ಅದು 8+ ಯಾವಾಗ ಒಂದು 6 years ಇಂದ ಇವಾಗಲೂ ಇದೆ ನನ್ನ ಹತ್ರ, ಅದೇ ಯೂಸ್ ಮಾಡ್ತಾ ಇದ್ದೀನಿ. ತಗೊಬೇಕು ಅಂತ ಐಫೋನ್ 14, 15 ಎಲ್ಲ ಇತ್ತು ಮೈಂಡಲ್ಲಿ. ಸೊ ಅದಾದಮೇಲೆ ಯಾಕೆ ಸುಮ್ಮನೆ ತಗೊಳ್ಳೋಣ, ಚೆನ್ನಾಗಿರೋದು ತಗೊಳ್ಳೋಣ ಅಂದ್ಬಿಟ್ಟು ಸೊ ಇದಕ್ಕೆ ಹೋದ್ವಿ. ಯೂಟ್ಯೂಬ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದರಿಂದ ಯೂಸ್ ಆಗುತ್ತೆ, ಎಡಿಟಿಂಗ್ ಎಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಂತೇಳಿ ಸೊ ಇದಕ್ಕೆ ಹೋಗಿದ್ವಿ. ಸೊ ಅನ್ಬಾಕ್ಸ್ ಮಾಡೋಣ ಬನ್ನಿ. ಸೊ ಇದು ಆಲ್ರೆಡಿ ಆಗಿದೆ. ಸೊ ದುಬೈಯಿಂದ ತೊಗೊಂಬರ್ಬೇಕಾದ್ರೆ ಓಪನ್ ಬಾಕ್ಸೇ ತರಬೇಕಿದು. ಸೊ ಬಾಕ್ಸ್ ಅಲೌಡ್ ಮಾಡಲ್ಲ. ಸೊ ನಾವು ಮತ್ತೆ ಈಗ ಅನ್ಬಾಕ್ಸ್ ಮಾಡೋಣ ಬನ್ನಿ. ಏನೇನಿದೆ, ಸೊ ಯಾವ ಥರ ಇದೆ ಅಂತೆಲ್ಲ ನಿಮಗೆ ಕಂಪ್ಲೀಟ್ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ನೋಡಿ. ಸೊ ಇದು ವೈಟ್ ಟೈಟಾನಿಯಂ ಅಂತ. ಸೊ ಇದರಲ್ಲಿ ವೈಟ್ ಬರುತ್ತೆ, ಬ್ಲೂ ಬರುತ್ತೆ, ಗ್ರೇ ಬರುತ್ತೆ. ಸೊ ನನಗೆ ವೈಟ್ ತುಂಬ ಇಷ್ಟ. ವೈಟ್ ತುಂಬ ರೇರು, ಅದಕ್ಕೆ ತರಿಸಿದ್ದೀನಿ. ಸೊ ನೋಡಿ ಯಾವ ಥರ ಇದೆ. ಬೆಂಕಿ ಥರ ಇದೆ ಗುರು ಫೋನು. ಏನು ಸಕ್ಕತ್ತಾಗಿದೆ ಗೊತ್ತಾ. ಸೊ ನೋಡಿ, ಆನ್ ಮಾಡೋಣ. ಇದು ಫಿನಿಶಿಂಗ್ ಏನು ಸಕ್ಕತ್ತಾಗಿ ಕೊಟ್ಟಿದ್ದಾನೆ ಗೊತ್ತಾ. ನೋಡಿ, ಇದು ಟೈಟಾನಿಯಮ್ಮು. ಇದು ವೆಯ್ಟು ಸ್ವಲ್ಪ ಕಡಿಮೆ ಇದೆ. 14 Pro Max ತುಂಬ ವೆಯ್ಟು. 14 Proಗೆ ಕಂಪೇರ್ ಮಾಡಿದ್ರೆ ವೆಯ್ಟ್ ಸ್ವಲ್ಪ ಕಡಿಮೆ ಮಾಡಿದ್ದಾನೆ. ಸೊ ಇದು ಒಂದು ಸ್ವಲ್ಪ ಹ್ಯಾಂಡಿ ಆಗಿದೆ, ಹ್ಯಾಂಡಲ್ ಮಾಡ್ಬೋದು. ಥರ ಹಿಂಗೆ ವ್ಲಾಗ್ ಮಾಡೋದಕ್ಕೆ ಸ್ವಲ್ಪ ಹ್ಯಾಂಡಿ ಆಗಿದೆ. ಸೊ ಇದರಲ್ಲಿ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾನೆ. ಸೊ ಇದು ಬಂದು C ಟೈಪ್. ಸೊ ಇದು ನೋಡ್ತಾ ಇರ್ಬೋದು ನೀವು. ಆಕ್ಚುಲಿ ಐಫೋನ್ಗಳಲ್ಲೆಲ್ಲ ಗ್ಲಾಸಿ ಕೊಡ್ತಾ ಇದ್ದ. ಇದು ಒಂದು ಸ್ವಲ್ಪ ರಫ್ ಇದೆ. ಮೇ ಬಿ ಇದೊಂದು ಸ್ವಲ್ಪ ಸ್ಟ್ರೆಂತ್ ಇರ್ಬೋದು ಮೇ ಬಿ. ಸೊ ನೋಡ್ತಾ ಇರ್ಬೋದು ನೀವು, ಟೈಪ್ C ಇದು. ಸೊ ಇದು ಅಡ್ಯಾಪ್ಟರ್ ಕೊಡಲ್ಲ, ಬರೀ ನಮಗೆ ಮಾತ್ರ. ಐಫೋನಲ್ಲಿ ಆಸ್ ಯೂಶುವಲ್. ಸೊ ಇದೊಂದು ಕೊಡ್ತಾನೆ. ಇದು ಸಿಮ್ ಎಜೆಕ್ಟರ್ ಒಂದು, ಅದಾದಮೇಲೆ ಮ್ಯಾನ್ಯಲ್ಸು, ಆದಮೇಲೆ ಒಂದು ಇದು ಕೊಡಬೇಕಲ್ಲ, ಆ್ಯಪಲ್ ಲೋಗೋ ಸ್ಟಿಕ್ಕರು. ಸೊ ಅದಾದಮೇಲೆ ಒಂದು ಸ್ಟಿಕ್ಕರ್ ಇದೆ, ಆ್ಯಪಲ್ ಸ್ಟಿಕ್ಕರ್ ಒಂದು. ಸೊ ಬಾಕ್ಸಲ್ಲಿ ಇಷ್ಟಿದೆ. ನನಗಂತೂ ತುಂಬ ದಿನದಿಂದ ತೊಗೊಬೇಕು ಅಂತ ಇದೆ. ಸೊ ನಾನು ಆವಾಗ 8+ ತೊಗೊಂಡಿದ್ದೆ ಫಸ್ಟ್ ಬಂದಾಗ. ಸೊ ಅದಾದಮೇಲೆ ಫೋನ್ ತೊಗೊಳಕ್ಕೆ ಆಗಲಿಲ್ಲ. ಸೊ ನನ್ನ ಹತ್ರ SE ಮತ್ತು 6 ಅದೆಲ್ಲ ಇತ್ತು. ಅದಾದಮೇಲೆ ಒಂದು ಆ್ಯಂಡ್ರಾಯ್ಡ್ ಫೋನ್ ತೊಗೊಂಡಿದ್ದೆ. ಹೆವಿಯಾಗಿದೆ ಫೋನ್ ಮಾತ್ರ. ನೋಡೋದಕ್ಕೆ ಏನು ಕ್ಲಾಸಿಯಾಗಿದೆ ಗೊತ್ತಾ ಈ ಆ್ಯಪಲ್ ಲೋಗೋ. ಸೊ ಇದು ಕ್ಯಾಮ್ರಾಸ್ ಇದೆಯಲ್ಲ, ಈ ಕ್ಯಾಮ್ರಾಸ್ಗೆ ರೌಂಡ್ ಬೀಡಿಂಗ್ ಕೊಟ್ಟಿದ್ದಾನೆ. ನನಗೆ ವೈಟ್ ತೊಗೊಂಡಿದ್ದೆ ಅದಕ್ಕೋಸ್ಕರ. ಆ ಬೀಡಿಂಗ್ ಅಂತೂ ಎದ್ದು ಕಾಣುತ್ತೆ. ಸೊ ಇದೊಂದು, ಇದರಲ್ಲಿ ಇದು ಈ ಬಟನ್ ಇದೆಯಲ್ಲ ಇದು. ಸೊ ಇಲ್ಲಿ ಯಾವ್ದು ಬೇಕಾದ್ರೂ ನಾವು ಸೆಟ್ ಮಾಡ್ಕೊಬೋದು, ಶಾರ್ಟ್ ಕಟ್ಸು. ಸೊ ಅದಾದಮೇಲೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಸಿಮ್ ಸ್ಲಾಟ್ ಕೊಟ್ಟಿದ್ದಾನೆ, C ಟೈಪ್ ಕೇಬಲ್ ಕೊಟ್ಟಿದ್ದಾನೆ. ಇದಂತೂ ಫ್ರೇಮ್ ಅಂತೂ ಸಖತ್ ಫಿನಿಶಿಂಗ್ ಇದೆ. ಇದು ಒಂದು ಸ್ವಲ್ಪ ಫಿಂಗರ್ ಪ್ರಿಂಟ್ಸ್ ಬೀಳುತ್ತೆ ಇದ್ರ ಮೇಲ್ಗಡೆ. ಅದಾದಮೇಲೆ ಇದೊಂದು ಸ್ವಲ್ಪ ಮ್ಯಾಟ್ ಫಿನಿಶಿಂಗ್ ಕೊಟ್ಟಿದ್ದಾನೆ. ಈ ಲೋಗೋ ಅಂತೂ ಒಂದು ಸ್ವಲ್ಪ ವೈಟ್ಗೆ ಹೈಡ್ ಆಗಿಬಿಟ್ಟಿದೆ. ಸೊ ಬಿಸಿಲಿಗೆ ಹೋದರೆ ಎದ್ದು ಕಾಣುತ್ತೆ ಇದು. ಸೊ ಈ ಮೊಬೈಲ್ ಬಂದು 6.9 ಇಂಚಸ್ ಸೂಪರ್ ರೆಟಿನಾ XDR OLED ಡಿಸ್ಪ್ಲೇ. ಇದು
ಒನ್ ಆಫ್ ದಿ ಬೆಸ್ಟ್ ಡಿಸ್ಪ್ಲೇ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ವೈಸ್ ಬಂದ್ರೆ 48 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮ್ರಾ, 12 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್, ಮತ್ತೆ 12 MP ಟೆಲಿಫೋಟೋಗ್ರಫಿ ಅಂತ ಬರುತ್ತೆ. ಸೊ ಮತ್ತೆ ಇದರಲ್ಲಿ ಫ್ರಂಟ್ ಕ್ಯಾಮ್ರಾ 12 MP. ಸೊ ಇದು ಬಂದು iOS 17 ಆಪರೇಟಿಂಗ್ ಸಿಸ್ಟಮ್ ಇದು. ಮತ್ತೆ ಇನ್ನೊಂದೇನಂದ್ರೆ A17 Pro ಚಿಪ್ ಗುರು, ಗೇಮ್ ಆಡೋದಕ್ಕಂತೂ ಅಲ್ಟಿಮೇಟ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಒನ್ ಆಫ್ ದಿ ಬೆಸ್ಟ್ ಚಿಪ್ ಅಂತಾನೆ ಹೇಳ್ಬೋದು. A17 Pro ಚಿಪ್ ನ್ಯೂ 6 ಕೋರ್ ಅಂತ ಸಕ್ಕದಾಗಿರುತ್ತೆ ಮಾತ್ರ ಗೇಮ್ ಆಡೋದಕ್ಕಂತೂ. ಮತ್ತೆ 6 ಫೀಟ್ ತನಕ ಆರಾಮಾಗಿ ನೀರೊಳಗಡೆ ವಿಡಿಯೋಸ್ ಫೋಟೋಸ್ ತೆಗಿಬಹುದು. ವಾಟರ್ ಮತ್ತೆ ಡಸ್ಟ್ ರೆಸಿಸ್ಟೆನ್ಸ್. ಇನ್ನೊಂದೇನಂದ್ರೆ ಇಲ್ಲಿದೆ ನೋಡಿ ನಿಮ್ಗೆ, ಇದು ಫೆದರ್ ಟಚ್. ಇದರಲ್ಲೇ ನೀವು ಶಾರ್ಟ್ ಕಟ್ಸ್ ಎಲ್ಲ ಫಸ್ಟ್ ಬಟನ್ಸ್ ಇತ್ತು, ಇದರಲ್ಲೇ ನೀವು ಜಸ್ಟ್ ಈ ತರ ಇದು ಮಾಡಿದ್ರೆ ಸಾಕು. ಸೊ ಇದರಲ್ಲೇ ಆಪರೇಟ್ ಮಾಡ್ಬೋದು. ಮತ್ತೆ ನೀವು ನೋಡ್ಬೋದು C-type ಪಿನ್ ಕೊಟ್ಟಿದ್ದಾನೆ. ಸೊ ಫಾಸ್ಟ್ ಚಾರ್ಜರಿಂಗು ಆದ್ಮೇಲೆ ಆಸ್ ಯೂಶುವಲ್ ಇದು ಲಾಕು, ನ್ಯಾನೋ ಸಿಮ್ ಹಾಕ್ಬೇಕು ಇದಕ್ಕೆ. ಸಾಕಾಗಿದೆ, ಫಿನಿಶಿಂಗ್ ಅಂತೂ ಸಾಕಾಗಿ ಕೊಟ್ಟಿದ್ದಾನೆ ಗುರು. ಇದು ಬಂದು ವೈಟ್ ಟಿಟಾನಿಯಂ ಕಲರ್, ಇದು ಕ್ರೇಜ್ ಆಗಿದೆ ಮಾತ್ರ. ಸೊ ಇನ್ನೊಂದೇನಂದ್ರೆ ಇದು 221 ಗ್ರಾಮ್ಸ್ ಬರುತ್ತೆ. ಸೊ 14 Pro Max ಬಂದು 226 ಗ್ರಾಮ್ಸ್ ಏನೋ ಬರುತ್ತೆ. ಸೊ ಅದಕ್ಕೆ ಒಂದು ಸ್ವಲ್ಪ ವೆಯ್ಟು ಡಿಫ್ರೆನ್ಸ್ ಇದೆ. ಇದು ಆಕ್ಷನ್ ಬಟನು. ಸೊ ಈ ಫಿನಿಶಿಂಗ್ ಕೊಟ್ಟಿದ್ದಾನಲ್ಲ ಫ್ರೇಮು, ಏನಿದು ನ್ಯಾಚುರಲ್ ಟಿಟಾನಿಯಂ ಅಂದ್ಬಿಟ್ಟು ಕ್ಲಾಸಿ ಆಗಿದೆ ಗುರು. ಸೊ ಎಲ್ಲ ಹೇಳ್ತಾರೆ ತುಂಬಾ ಹೀಟ್ ಇಶ್ಯೂ ಬರ್ತಾ ಇದೆ ಅಂತ. ಯಾವ ಹೀಟ್ ಇಶ್ಯೂ ಇಲ್ಲ, ಏನು ಇಲ್ಲ. ತುಂಬಾ ಜನ ಯೂಸ್ ಮಾಡ್ತಾ ಇದಾರೆ. ನಾನು ತುಂಬಾ ಜನ ಕೇಳಿದೆ. ಆಕ್ಚುಲಿ ಐಫೋನ್ಸ್ ಎಲ್ಲ ಹೀಟ್ ಬಂದೇ ಬರುತ್ತೆ. ತುಂಬಾ ವಿಡಿಯೋ ಕಂಟಿನ್ಯೂಟಿ ಶೂಟ್ ಮಾಡಿದ್ರೆ ಹೀಟ್ ಬರೋ ಚಾನ್ಸಸ್ ಇರುತ್ತೆ. ಅದು ಬಿಟ್ರೆ ಏನು ಅಷ್ಟೇನಿಲ್ಲ. ಸೊ ಇನ್ನೊಂದು ಇದು ಬ್ಯಾಟ್ರಿ ಕೆಪಾಸಿಟಿನೂ ಚೆನ್ನಾಗಿದೆ ಅಂತ ಗೊತ್ತಾಯ್ತು. ಓವರ್ ಆಲ್ ಸಕ್ಕದಾಗಿದೆ. ಪ್ರೈಸ್ ಕೂಡ ಹೆವಿಯಾಗಿದೆ. ಸೊ ನಮ್ಮ ಇಂಡಿಯಾಗೆ ಮತ್ತು ದುಬೈಗೆ ಒಂದು 30,000 ಡಿಫ್ರೆನ್ಸ್ ಬರುತ್ತೆ. ಅದಕ್ಕೆ ನಮ್ಮ ಬಾಮೈದ ಅಲ್ಲೇ ಚೆನ್ನಾಗಿದೆ ಪ್ರೈಸ್ ನಮಗೆ ಸಿಗುತ್ತೆ. ಅವ್ರ ಫ್ರೆಂಡ್ ರಿಟರ್ನ್ ಆಗ್ತಾ ಇದ್ದ. ಸೊ ಅವ್ರ ಕಡೆಯಿಂದ ತರಿಸಿದ್ದು. ನಮ್ಮ ಬಾಮೈದ್ಗೆ ಥ್ಯಾಂಕ್ಸ್ ಹೇಳಬೇಕು. ನಾನು 512 GB ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. 256 GB ಹೋಗೋಣ ಅಂತ ಇದ್ದಿದ್ದು. ಸೊ 512 GB ಸಿಗೋ ಥರ ಆಯಿತು. ನಮ್ಮ ಬಾಮೈದ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಇನ್ನೊಂದೇನೆಂದರೆ ಈ ಯೂಟ್ಯೂಬ್ಸ್ ಸ್ಟಾರ್ಟ್ ಮಾಡೋದ್ರಿಂದ ಈ ಮೊಬೈಲ್ ತುಂಬ ಹೆಲ್ಪ್ ಆಗುತ್ತೆ ನನಗೆ. ಮತ್ತು ನಾನು ಸ್ವಲ್ಪ ಫೋಟೋಸು ಇದೆಲ್ಲ ಸ್ವಲ್ಪ ಹುಚ್ಚು. ಸೊ ಅದಕ್ಕೆ ಯೂಸ್ ಮಾಡ್ತೀನಿ. ನೋಡೋಣ, ಇನ್ಮೇಲೆ ಒಳ್ಳೊಳ್ಳೆ ಕಂಟೆಂಟ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಆದಷ್ಟು ನಿಮ್ಮ ಸಪೋರ್ಟ್ ಇರಬೇಕು. ಇದೇ ತರ ನಿಮ್ಮ ಸಪೋರ್ಟ್ ಇದ್ರೆ ಒಳ್ಳೊಳ್ಳೆ ವಿಡಿಯೋಸ್ ಕೊಡ್ತಾ ಇರ್ತೀನಿ. ಸೊ ಇದಕ್ಕೆ ಒಂದು ಒಳ್ಳೆ ಕೇಸು, ಬ್ಯಾಕ್ ಕೇಸು ಮತ್ತೆ ಒಂದು ಕವರ್ ಹಾಕ್ಸ್ಬೇಕು. ಸೊ ಇಲ್ಲಾಂದ್ರೆ ಒಂದ್ಸತಿ ಬಿದ್ದರೆ ಸೊ ಬ್ಯಾಕ್ ಸೈಡು ಕ್ರ್ಯಾಕ್ ಆಗುತ್ತೆ, ಸೊ ಫ್ರಂಟು ಕ್ರ್ಯಾಕ್ ಆಗುತ್ತೆ. ಯಾಕಂದ್ರೆ ಇದು ಅಷ್ಟು ಸ್ಟ್ರೆಂತ್ ಇಲ್ಲ. ಇದು ಯಾಕಂದ್ರೆ ಇದು ಏನದು ಅಲ್ಯೂಮಿನಿಯಂ ಕೇಸ್. ಇದು ಅಲ್ಯೂಮಿನಿಯಂ ಕೇಸ್ ಆಗಿರೋದ್ರಿಂದ ಸೊ ಇದು ಬಿದ್ರೇನು ಇದಕ್ಕೆ ಎಫೆಕ್ಟ್ ಆಗುತ್ತೆ ಡಿಸ್ಪ್ಲೇಗೆ. ಸೊ ಅದರಿಂದ ಒಂದೊಳ್ಳೆ ಕೇಸ್ ಹಾಕ್ಸ್ಬೇಕು. ಮತ್ತೆ ಬ್ಯಾಕ್ ಕ್ಯಾಮ್ರಾಗೆ ಮೇಯ್ನು, ಬ್ಯಾಕ್ ಕ್ಯಾಮ್ರಾ ಎಲ್ಲಾದ್ರೂ ಇಡ್ತೀವಲ್ವಾ ಅವಾಗ ಸ್ಕ್ರಾಚಸ್ ಆಗೋ ಚಾನ್ಸಸ್ ತುಂಬಾ ಇದೆ. ಸೊ ಅದಕ್ಕೋಸ್ಕರ ಬ್ಯಾಕ್ ಲೆನ್ಸ್, ಕ್ಯಾಮ್ರಾಗೆ ಲೆನ್ಸ್ ಬರುತ್ತೆ ಸಪ್ರೇಟ್, ಅದು ಹಾಕ್ಸ್ಬೇಕು. ಸೊ ಅಲ್ಲಿ ತನಕ ಯೂಸ್ ಮಾಡಲ್ಲ, ಹಂಗೆ ಎತ್ತಿಟ್ಟಿರ್ತೀನಿ. ಆಕ್ಚುಲಿ ನನಗೆ ನಾನು ತೊಗೊಂಡಿದ್ದ ಮೊಬೈಲಲ್ಲಿ ನಾನು ಯಾವುದು ಸಾಮಾನ್ಯವಾಗಿ ಬಿಸಾಕಲ್ಲ. ನನ್ನ ಹತ್ರ ಯಾವುದು PUC ಇಂದ ತೊಗೊಂಡಿದ್ದ ಮೊಬೈಲ್ ಇನ್ನೂ ಇದೆ ನನ್ನ ಹತ್ರ. SE 5S 6S ಬಾಕ್ಸ್ ಕೂಡ ಇನ್ನೂ ಹಂಗೆ ಇಟ್ಟಿದ್ದೀನಿ. ಸೊ ಇನ್ನೊಂದು 8+ ತೊಗೊಂಡಿದ್ದೆ, ಅವಾಗಲೇ 83,000 ಅಷ್ಟು ಬಂದಾಗದು. ಏನೋ ಒಂಥರ ಕಷ್ಟಪಟ್ಟು ತೊಗೊಂಡಿರ್ತೀವಲ್ವ, ಒಂದು ಸೆಂಟಿಮೆಂಟು, ಹಂಗೆ ಇಟ್ಕೊಳೋಣ ಅಂತ ಅಷ್ಟೇ. ಸೊ ಇದು ನನಗೆ ತುಂಬ ಹೆಲ್ಪ್ ಆಗುತ್ತೆ, ಯೂಟ್ಯೂಬ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಸಿ ಯು.